ಸಾಧ್ಯ ಇಲ್ಲ ಸರ್. ಅವನಿಗೇನು ಬರೆಯೋಕ್ಕಾಗಲ್ಲ. ಅವನ ಕೈ ಮೂಮೆಂಟ್ಸೇ ಇಲ್ಲ ಸರ್. ಸಾರಿ, ಅವ್ರಿಗೆ ಯಾಕೆ ಈ ರೀತಿ ಆಗಿದೆ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ಡಾಕ್ಟರ್ ಟೆಸ್ಟ್ ಮಾಡ್ತಿದ್ದಾರೆ. ಬಟ್ ಅವ್ನ ಕಂಡೀಷನ್ ನೋಡಿದರೆ ಖಂಡಿತವಾಗ್ಲೂ ಯಾರೋ ಅವನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ನಿಮ್ಮ ಅಣ್ಣ ಆದಿತ್ಯ ತುಂಬ ಜನರೊಂದಿಗೆ ಜಗಳ ಮಾಡ್ಕೊಂಡಿದ್ದ. ಅವರಲ್ಲಿ ಯಾರಾದರೂ ಒಬ್ರು ಸೇಡ್ ತೀರಿಸ್ಕೊಳಕ್ಕೆ ಈ ಥರ ಮಾಡಿರ್ಬೋದು ಅಲ್ವಾ? ಎಕ್ಸಾಕ್ಟ್ಲಿ ಸರ್. ಆದಿತ್ಯನ್ಗೆ ಆಗದೆ ಇರೋರು ಯಾರೋ ಅವನ ಮೇಲೆ ರಿವೆಂಜ್ ತಗೊಳಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋದು ನನ್ನ ಅನುಮಾನ ಕೂಡ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕಂದ್ರೆ ಫಸ್ಟ್ ಆದಿತ್ಯ ರಿಕವರ್ ಆಗಬೇಕು. ನಾನು ಅದಕ್ಕೆ ಕಾಯ್ತಿದ್ದೀನಿ ಸರ್. ಆರ್ಯ, ನೀವು ಹಾಸ್ಪಿಟಲ್ಗೆ ಹೋಗಿ ಆದಿತ್ಯನ ಕಂಡೀಷನ್ ಹೇಗಿದೆ, ಅವನು ಈ ಥರ ಆಗೋದಕ್ಕೆ ಕಾರಣ ಏನು ಅಂತ ಡಾಕ್ಟರ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಆದಿತ್ಯ ಸುಧಾರಿಸ್ತಾ ಬಂದ ಹಾಗೆ ಅವನ ಸ್ಟೇಟ್ಮೆಂಟ್ ತಗೊಳಕ್ಕೆ ಮರಿಬೇಡಿ. ಓಕೆ, ಯು ಕ್ಯಾನ್ ಗೋ ನೌ. ಎಸ್ ಸರ್. ಆದಿತ್ಯ ಈ ಸ್ಥಿತಿಲಿ ನನ್ನ ಕೈ ನೋಡೋಕ್ಕಾಗ್ತಿಲ್ಲ ಸೂರ್ಯವ್ರೆ. ಸಮಾಧಾನ ಮಾಡ್ಕೊಳ್ಳಿ ಆರ್ತಿವ್ರೆ. ಅವನಿಗೆ ಏನಾಗಿದೆ ಅಂತ ಡಾಕ್ಟರ್ ಟೆಸ್ಟ್ ಮಾಡ್ತೀರಲ್ವಾ, ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ತುಂಬ ಅನ್ಯೂಶುವಲ್ ಕೇಸ್ ಇದು. ನರ್ವ್ಸ್ ಎಲ್ಲ ಶಾಕ್ ಆಗಿದೆ. ಯಾರೋ ಹೊಡೆದ್ರೆ ಈ ಥರ ನರ್ವ್ಸ್ ಶಾಕ್ ಆಗೋಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್. ಸಿಸ್ಟರ್, ನನ್ನ ಮಗ ಹೇಗಿದ್ದಾನೆ ಇವಾಗ? ಏನಾಗಿದೆ ಅವನಿಗೆ? ಟೆನ್ಷನ್ ಮಾಡ್ಕೊಬೇಡಿ, ಡಾಕ್ಟರ್ ಚೆಕ್ ಮಾಡ್ತಿದ್ದಾರೆ. ಅವ್ರು ಬಂದ್ಮೇಲೆ ಅವ್ರನ್ನೇ ಕೇಳಿ. ನಾಳೆಯಿಂದ ಇವ್ರನ್ನ ಫಿಸಿಯೋಥೆರಪಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಡಾಕ್ಟರ್, ನಮ್ಮ ಮಗನ ಕಂಡೀಷನ್ ಹೇಗಿದೆ? ಬನ್ನಿ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ತೀನಿ. ಸರಿ ಸಾಕ್ಷಿ, ಏನಿಲ್ಲ ಬನ್ನಿ ಇರ್ತೀವ್ರೆ. ಮುಖ್ಯವಾಗಿ ನಿಮ್ಮ ಮಗನಿಗೆ ನರ್ವ್ಗಳ ತೊಂದರೆ ಇದೆ. ನಿಮ್ಮ ಮಗನಿಗೆ ಯಾರೋ ಬೇಕು ಅಂತಲೇ ಈಗ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅವನಿಗೆ ಏನಾಗಿದೆ ಸರ್? ಮೆದುಳಿನಿಂದ ಬೆನ್ಮೂಳೆಗೆ ತುಂಬ ನರ್ವ್ಗಳು ಹೋಗಿರುತ್ತೆ. ಇದನ್ನ CNS ಅಂತ ಹೇಳ್ತೀವಿ. ಅದ್ರ ಜೊತೆಗೆ PNS ಅಂತ ಇರುತ್ತೆ, ಅಂದ್ರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ಸ್ ಅಂತ ಅಂತೀವಿ. ಅದು ಅಂದ್ರೆ ಡಾಕ್ಟರ್, ಆದಿತ್ಯನ ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ನೋ ನೋ ನೋ, ಡೋಂಟ್ ವರಿ. ಆದಿತ್ಯ ಮುಂಚಿನ ಥರನೇ ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗುತ್ತಾ? ನೋಡಿಯಮ್ಮ, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಮಿಕ್ಕಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ಅವನು ಮೊದಲಿನ ಥರ ಆಗೋದಕ್ಕೆ ಇನ್ನು ಎಷ್ಟು ಟೈಮ್ ಬೇಕಾಗ್ಬೋದು ಡಾಕ್ಟರ್? ಅದ್ರ ಬಗ್ಗೆ ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ನರ್ವ್ಗಳಿಗಾಗಿರೋ ಪ್ರಾಬ್ಲಮ್ನ ಕ್ಯೂರ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಓಕೆ. ಒಂದು ಸಂತೋಷದ ವಿಷಯ ಅಂದರೆ ನಿಮ್ಮ ಮಗನ ಮೆದುಳಿಗೆ ಏನೂ ತೊಂದರೆ ಆಗಿಲ್ಲ. ಪೇಷಂಟ್ಗೆ ನಾವು ಮಾತಾಡೋದೆಲ್ಲ ಅರ್ಥ ಆಗುತ್ತೆ, ಆದರೆ ಅವ್ರು ಉತ್ತರ ಕೊಡೋದಕ್ಕಾಗಲ್ಲ. ಓಕೆ ಡಾಕ್ಟರ್, ನಾವು ಟ್ರೀಟ್ಮೆಂಟ್ ಎಲ್ಲ ಮುಂದುವರಿಸ್ತೀವಿ. ನೀವೇನು ವರಿ ಮಾಡ್ಕೊಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ಹೋಗಿ ನಮ್ಮ ಮಗ ನೋಡ್ಬೋದಾ? ಹೋಗಿ ನೋಡ್ಬೋದು. ಅದೇ ಡಾಕ್ಟ್ರ್ ಹೇಳಿದಾರೆ ಕಣೋ, ನೀನು ಆದಷ್ಟು ಬೇಗ ಹುಷಾರಾಗ್ತಿದ್ದೆ. ಹೌದು ಆದಿ, ನೀನು ಸ್ವಲ್ಪ ರೆಸ್ಟ್ ತಗೊಂಡ್ಬಿಟ್ರೆ ಸರಿಯಾಗ್ಬಿಡುತ್ತೆ. ಆದಿ, ಹಾಗಂತ ಜಾಸ್ತಿ ರೆಸ್ಟ್ ತಗೊಳ್ಳೋ ಹಾಗಿಲ್ಲ. ನೀನ್ ನನ್ಗೆ ಒಬ್ಬ ಮನೆ ಅಳಿ ಆಗೋ ಬಕ್ರನ ಹುಡುಕ್ಬೇಕು, ನೆನ್ಪಿದೆ ತಾನೆ? ನೀವು ತಿಡ್ತಾ ಇಡ್ತೀರಿ. ಆಲ್ ದಿ ಬೆಸ್ಟ್. ಲಾ 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 ಲಾ.
ಲಾ 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 ಲಾ. ಅದೇ ಹೇಗಿದ್ಯಾ? ನನ್ನ ನರ್ಸರಿಲಿರೋ ಮಕ್ಕಳೆಲ್ಲ ನಿನ್ನ ಕೇಳ್ತಿದ್ರು ಗೊತ್ತಾ, ಆದಿ ಅಣ್ಣ ಎಲ್ಲಿ ಅಂತ. ನೀನು ಯಾವುದೋ ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದ್ಯಾ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನೀನು ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಬರುವಾಗ ಅವ್ರಿಗೆಲ್ಲ ಗಿಫ್ಟ್ ತರಬೇಕಂತೆ. ಆ ತರಲೆ ಹುಡುಗ ಇದಾನಲ್ಲ ರಾಕೇಶ ಅಂತ, ಯಾವಾಗಲೂ ಸಿಕ್ಕಾಪಟ್ಟೆ ಏನಾದರೂ ಪ್ರಶ್ನೆ ಕೇಳ್ತಿರ್ತಾನಲ್ಲ, ಅವನಂತೂ ನೀನು ಫಾರಿನ್ಗೆ ಹೋಗಿದ್ಯಾ ಅಂದ್ರೆ ಬಿಡ್ತಾನೆ ಇಲ್ಲ. ಯಾವ ಕಂಟ್ರಿಗೆ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ ಇರ್ತಾನೆ. ಅದಕ್ಕೆ ನಿಂದೊಂದು ಫೋಟೋ ನನ್ನ ಮೊಬೈಲಲ್ಲಿ ಇತ್ತಲ್ಲ, ಅದನ್ನ ಎಡಿಟ್ ಮಾಡಿಸಿ ಬ್ಯಾಕ್ಗ್ರೌಂಡಲ್ಲಿ ಪ್ಯಾರಿಸ್ ಟವರ್ ಹಾಕ್ಸಿ ನೀನು ಪ್ಯಾರಿಸ್ಗೆ ಹೋಗಿದ್ಯಾ ಅಂತ ಹೇಳಿದ್ದೀನಿ. ನೀವು ವಾಪಸ್ ಬಂದಮೇಲೆ ಅದನ್ನೇ ಹೇಳಿ ಮೇಂಟೈನ್ ಮಾಡು. ಇಲ್ಲ ಆದರೆ ನಾನು ಮಾನ ಮರದೆ ತೆಗ್ಬಿಡ್ತಾನೆ ಕುಳ್ಳ. ಸಮಾಧಾನ ಮಾಡ್ಕೊಂಡಿರೋ ಶಾ. ಹೇಗಿತ್ತು ಹೇಗಾದ ನೋಡಿದ್ರೆ ಅಳು ಬರಲ್ವಾ ಸಾಕ್ಷಿ? ನನ್ಗೂ ಅಳು ಬರುತ್ತೆ ಕಣೆ, ಆದ್ರೆ ಏನ್ ಮಾಡೋದು? ಅವನ್ ಮುಂದೆ ನಾವು ಅಳಬಾರ್ದು ಅಲ್ವಾ? ಆದಿತ್ಯನ ಈ ಸ್ಥಿತಿಗೆ ತಂದವ್ರು ಏನಾದ್ರು ನನ್ನ ಕಣ್ಮುಂದೆ ಸಿಕ್ಕಿದ್ರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಬಿಡೋಣ ಶರ್ಟ್ನ, ಏನ್ ಮಾಡ್ತಿದ್ದೆ ನೀನು? ನೀನೇ ಅಲ್ವೇನೋ ಆದಿತ್ಯನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದು? ಹೇಳೋ, ಏನೋ ಮಾಡ್ತೀಯ ಅವನ್ಗೆ? ನೀನೇನಾದ್ರು ಲೂಸಾ? ನಾನು ಯಾವಾಗ ಆದಿತ್ಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡದೆ? ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಬಿಡಮ್ಮ. ನೀನ್ ಆದಿತ್ಯನೆಲ್ಲೋ ಕರ್ಕೊಂಡೋಗಿ ಟಾರ್ಚರ್ ಕೊಟ್ಟಿದ್ಯಾ, ಇವಾಗ ಸುಳ್ಳು ಹೇಳ್ತಿದ್ಯಾ? ಹೇಳೋ, ಯಾಕೆ ಈ ತರ ಮಾಡ್ದೆ? ಬಿಟ್ಟಿಯಾ ಇಲ್ಲ ಶರ್ಟ್ನ? ನೀನು ಇನ್ಯಾರನ್ನು ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಬಿಡೋಣ. ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ ಕಣೆ, ಯೂನಿಫಾರ್ಮ್ ಹಾಕೊಂಡ್ರೆ ಕ್ರಿಮಿನಲ್. ನಮ್ಮ ಆದಿತ್ಯಂಗೆ ಈ ತರ ಆಗೋದಕ್ಕೆ ಇವನೇ ಕಾರಣ. ಇವನೆಲ್ಲ ನಾನು ಸುಮ್ಮನೆ ಬಿಡಲ್ಲ. ಸುಮ್ಮನೆ ಇರೋ. ನಮ್ಮ ಆದಿತ್ಯನಿಗೆ ಇವರ ಕಡೆ ಹೊಡೆದು ಬಡ್ದು ಮಾಡಿರೋದು. ನೀನೇನಾ ಇಲ್ಲಿ? ಸಾಬ್, ನಮ್ದು ಭೇಟಿ ನಿರೋಷಾಗಿ ಇಲ್ಲಿಂದ ಫೋನ್ ಮಾಡಿತ್ತು, ಅದಕ್ಕೆ ನೋಡಕ್ಕೆ ಬಂದೆ. ನೋಡದ್ ಮಾತ್ರ ಅಲ್ಲ, ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಿನ್ನ ಮಗಳು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಯಾಕೆ ಸಾಬ್, ಏನಾಯ್ತು? ಎಲ್ಲರ ಎದುರುಗಡೆ ಆದಿತ್ಯನ ನಾನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಅಂತೇಳಿ ಬೊಂಬಡ ಬಜಾಯಿಸ್ತಾ ಇದ್ದಾಳೆ. ಏನೋ ನಿನ್ನ ಮುಖ ನೋಡ್ಕೊಂಡು ಹಲ್ ಕಚ್ಕೊಂಡು ಸುಮ್ಮನಿದ್ದೀನಿ. ಇಲ್ದೇ ಇದ್ದಿದ್ರೆ ಸ್ಟೇಷನ್ಗೆ ತಕೊಂಡೋಗಿ ಲೇಡಿ ಪೊಲೀಸ್ ಕೈಲಿ ಬೆಂಡೆತ್ತಿಸ್ತಿದ್ದೆ. ಸಾಬ್, ಇದೊಂದ್ಸರ್ತಿ ಅವ್ರದ್ದು ತಪ್ಪು ಮಾಫ್ ಮಾಡ್ಬಿಡಿ. ಅವ್ರ ತಲೆಯಲ್ಲಿ ಬುದ್ಧಿ ಇಲ್ಲ ಸಾಬ್. ತಲೆಯಲ್ಲಿ ಬುದ್ಧಿ ಇಲ್ಲಿದ್ರೇನಂತೆ, ಕೊಬ್ಬಂತೂ ಬಹಳ ಇದೆ. ಅವಳು ಕೂಡ ಆದಿತ್ಯನ ತರನೇ ಎಗರಾಡ್ತಾ ಇದ್ದಾಳೆ. ಅವಳಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳು. ಇಲ್ಲ ಅಂತಂದ್ರೆ ಆದಿತ್ಯನ್ಗಾಯ್ತಲ್ಲ ಗತಿ, ಅದೇ ಗತಿ ಇವಳಿಗೂ ಆಗುತ್ತೆ. ಹಾಸ್ಪಿಟ್ಲಲ್ಲಿ ಇಬ್ರು ಅಕ್ಕ ಪಕ್ಕದ ಬೆಡ್ಡಲ್ಲಿ ಮಲ್ಕೊಬೇಕಾಗುತ್ತೆ. ಬಿ ಕೇರ್ಫುಲ್. ಆಯ್ತು ಸಾಬ್, ನಮ್ದು ಭೇಟಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ. ಚಾಚಾ,
ಆದಿತ್ಯನ ಅರೆಸ್ಟ್ ಮಾಡ್ಕೊಂಡಿದ್ದು ಇನ್ಸ್ಪೆಕ್ಟ್ರು ಇಲ್ಲಿ ಬಂದಿದ್ರು. ಅವರು ನನ್ನ ಚಲ ಬೇಟೆ ಸಾಕು. ಕೈ ಬಿಡಿ ಚಾಚಾ. ಆದಿತ್ಯನ ಈ ಸ್ಥಿತಿಲಿ ಬಿಟ್ಟು ನಾನು ಹೇಗೆ ಬರಲಿ? ಅವನನ್ನ ಯಾರು ನೋಡ್ಕೋತಾರೆ? ಎಲ್ಲಿದ್ದೀರಾ? ನಿಮ್ಮ ಬ್ರದರ್ ಅಡ್ಮಿಟ್ ಆಗಿದಾರಲ್ಲ, ಹಾಸ್ಪಿಟಲ್ ಹತ್ರ ಇದ್ದೀನಿ. ಆದಿತ್ಯನ್ ಮೀಟ್ ಮಾಡಿದ್ರಾ? ಇಲ್ಲ, ನಾನು ಈಗ ತಾನೇ ಹಾಸ್ಪಿಟಲ್ ಹತ್ರ ಬಂದೆ. ಒಳಗಡೆ ಹೋದ್ರೆ ಎಲ್ಲಿ ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೋ ಅಂತ ಡಾಕ್ಟರ್ ಹೇಳ್ತಾರೆ ಅಂತೇಳಿ ನಿಮ್ಗೋಸ್ಕರನೇ ಹೊರಗಡೆ ಕಾಯ್ತಾ ಇದ್ದೀನಿ. ನೀವು ಬಂದ್ಮೇಲೆ ಒಳಗಡೆ ಹೋಗೋಣ ಅಂತ. ನಾನು ಬೇರೆಯವ್ರನ್ನ ಮೀಟ್ ಮಾಡಕ್ ಬಂದಿದ್ದೀನಿ. ಈಗ ಆಸ್ಪತ್ರೆ ಕಡೆಗೆ ಬರ್ತಿದ್ದೀನಿ. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಂದು ಕೆಲಸ ಮಾಡಿ, ನೀವೇ ಆದಿತ್ಯನ್ ಮೀಟ್ ಮಾಡಿ, ಅವ್ನ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಒಳಗಡೆ ಹೋಗಲ್ಲ ಅಂತ ಆರ್ಯ ಅವ್ರ ಹತ್ರ ಹೇಳಕ್ಕೂ ಆಗ್ತಾ ಇಲ್ಲ. ಒಳಗಡೆ ಹೋದ್ರೆ ಎಲ್ಲಿ ಆದಿತ್ಯ ನನ್ನನ್ನು ಗುರುತಿಸ್ತಾನೋ ಅನ್ನೋದು ಅದೊಂದು ಕಡೆ ಭಯ ಆಗ್ತಾ ಇದೆ. ಏನು ಮಾಡ್ಲಿ ನಾನೀಗ? ಓಹ್, ಯಾವಾಗ ನೋಡಿದ್ರು ಆದಿತ್ಯಗೆ ಹೇಳ್ತಿ ಬಗಲಾಗಿದೆ ಕ್ಯಾ? ಯಾಕೆ ಏನಾಯ್ತು ನಿಮ್ಗೆ? ಏನಕ್ಕೆ ಹೊಡಿತಾ ಇದ್ದಾರೆ ಅವಳಿಗೆ? ಬೇಟಿ ಸುಮ್ಮನೆ ಇದ್ರೆ ಒಳ್ಳೇದು. ಇದು ನಂದು ಬೇಟಿರೋ ಸಂಬಂಧ ಇದೆ. ನಿನಗೆ ಯಾರಿಲ್ಲಿ ಬರಕ್ಕೆ ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ಆದಿತ್ಯ ನೋಡಕ್ ನಾನೇ ಬಂದೆ. ಅರೇ, ಆದಿತ್ಯನ ನೋಡ್ಕೊಳ್ಳಿಕ್ಕೆ ಅವ್ರ ಅಪ್ಪ ಅಮ್ಮ ಇದ್ದಾರೆ, ತಮ್ಮ ತಂಗಿ ಇದ್ದಾರೆ. ನೀನ್ ಯಾಕೆ ಇಲ್ಲಿ ಬರ್ಬೇಕು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿರೋಷ ಆದಿತ್ಯನ ಮದುವೆ ಆಗ್ಬೇಕಾಗಿರೋ ಹುಡುಗಿ. ಆ ಕೃತಗೆ ಸುಪ್ರಿಯ ಹೇಳ್ಬೇಕು. ಸದ್ಯ ಇನ್ನು ಮದುವೆ ಆಗಿಲ್ಲಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅವ್ರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ಆದಿತ್ಯ ಈ ಸ್ಥಿತಿಲಿರುವಾಗ ಅವಳು ಇಲ್ಲಿಗೆ ಬಂದ್ರೆ ಏನ್ ತಪ್ಪು? ಅರೇ ಬೇಟಿ, ಕ್ಯಾ ಇಷ್ಟಪಡ್ತಾರೆ? ನಿಮ್ಮ ಆದಿತ್ಯಗೆ ಜಿಂದಗಿ ಹೋಗಿದೆ. ಅವ್ನಿಗೆ ನಿಂತ್ಕೊಳ್ಳಿಕ್ಕೆ ಆಗಕ್ಕಿಲ್ಲ. ಅವನಿಗೆ ನಂದು ಭೇಟಿಗೆ ಕೊಡ್ಬೇಕಾ? ಆಗಕ್ಕಿಲ್ಲ, ಆಗಲ್ಲ. ನೋಡಿ, ಇನ್ನೊಂದು ಸಲ ನನ್ನ ಮಗನ ಬಗ್ಗೆ ಏನಾದರೂ ಮಾತಾಡಿದ್ರೆ ಹೋಗ್ತೇನೆ. ನಾನು ನಿಮ್ದು ಪೇಷಂಟ್ ಮಗ ನೋಡ್ಲಿಕ್ಕೆ ಬರ್ಲಿಲ್ಲ, ನಮ್ದು ಭೇಟಿಗೆ ಕರ್ಕೊಂಡು ಹೋಗಕ್ಕೆ ಬಂದೆ. ಚಲೋ ನೀರಜ, ಚಲೋ. ಚಾಚಾ ಪ್ಲೀಸ್ ನನ್ನ ಮಾತು ಕೇಳಿ, ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಚಲೋ ಬಿಡಿ ಚಾಚಾ ಕೈ. ನೀವಾದ್ರೂ ಹೇಳಿ ಸರ್. ನೋಡಮ್ಮ, ಇವ್ರ ಜೊತೆ ಹೊರಡು. ಇವ್ರ ಆದಿ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಆಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಚಲೋ ಬೇಟಿ, ಚಲೋ. ನಾನು ಆದಿತ್ಯನ್ ಬ್ರದರು. ಅವ್ನ ಕಂಡೀಷನ್ ಹೇಗಿದೆ ಅಂತ ತಿಳಿಸ್ತೀರಾ? ದೇಹ ಸ್ವಲ್ಪ ಚೇತರಿಸ್ಕೊಂಡಿದ್ದೆ. ಎಲ್ಲರನ್ನೂ ಗುರುತಿಸ್ತಾ ಇದ್ದಾರೆ, ಬಟ್ ಏನು ಹೇಳೋಕ್ಕಾಗಲ್ಲ. ಏನಾಗಿದೆ ಡಾಕ್ಟರ್? ಅವನಿಗೆ ನರಗಳಿಗೆ ಡ್ಯಾಮೇಜ್ ಆಗಿದೆ. ಯಾರೋ ಬೇಕಂತ ಈಗ ಮಾಡಿದ್ದಾರೆ ಅಂತ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವೊಂದು ಇಂಜೆಕ್ಷನ್ ಕೊಟ್ಟರೆ ಹೀಗಾಗುತ್ತೆ. ಯಾರೋ ಅವ್ರಿಗೆ ಆಗದೆ ಇರೋರು ಬಲವಂತ ಕೊಟ್ಟಿರ್ಬೋದು. ಹೌದಾ? ಯಾರು ಹೇಗೆ ಮಾಡಿರ್ಬೋದು ಅಣ್ಣಿಂದ್ರ? ನನಗೇನು ಗೊತ್ತು ಸರ್, ಇನ್ವೆಸ್ಟಿಗೇಷನ್ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಡಾಕ್ಟರ್, ಆದಿತ್ಯನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆಯಾ? ಕ್ರಿಟಿಕಲ್ ಅನ್ನೋದಕ್ಕಿಂತ ಸ್ವಲ್ಪ ಕೆಳಹಂತದಲ್ಲಿದೆ. ಮಾತಾಡೋಕ್ಕಾಗ್ತಾಯಿಲ್ಲ. ಜೊತೆಗೆ ಕೈಕಾಲುಗಳು ಪ್ಯಾರಲೈಸ್ ಥರ ಆಗಿದೆ. ನೋ ಫಿಸಿಕಲ್ ಆ್ಯಕ್ಟಿವಿಟಿ. ಪ್ರತಿದಿನ ಫಿಸಿಯೋಥೆರಪಿ ಮಾಡಿದ್ರೆ ಅವ್ರು ಗುಣ ಆಗ್ಬೋದು. ಆದಿತ್ಯ ಸರಿ ಹೋಗೋದಕ್ಕೆ ತುಂಬ ದಿನ ಬೇಕಾಗುತ್ತೆ ಅನ್ಸುತ್ತಲ್ವ ಸರ್? ಒಂದು 15 ದಿನ ಆಗ್ಬೋದು. 15 ಸರಿ ಹೋಗ್ಬಿಡ್ತಾನಾಗಿದ್ರೆ? ಹೌದಾ ಡಾಕ್ಟರ್? ಇಲ್ಲ, 15 ತಿಂಗಳಾಗ್ಬೋದು. ಹೀಗೆ ಪೇಷಂಟಿನ ಕಂಡೀಷನ್ ನೋಡಿದ್ರೆ ತುಂಬ ಲೇಟ್ ಆಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಆದಿತ್ಯಂಗೆ ಈ ಸ್ಥಿತಿ ತಂದಿರೋರು ಏನಾದರೂ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅವ್ರಿಗೆ ಹೊಡೆದು ಇದೇ ಗತಿ ತರಿಸ್ತೀನಿ. ಅವ್ರು ಫಸ್ಟ್ ಯಾರು ಅಂತ ಕಂಡುಹಿಡಿಬೇಕು. ಆದರೆ ಆದಿತ್ಯ ರಿಕವರ್ ಆದ್ರೇ ಅವನ್ನ ಕಿಡ್ನಾಪ್ ಮಾಡಿದ್ಯಾರು, ಟಾರ್ಚರ್ ಕೊಟ್ಟಿದ್ಯಾರು ಅಂತ ಗೊತ್ತಾಗೋದು. ಕರೆಕ್ಟ್ ಸರ್, ಕರೆಕ್ಟು. ಆದರೆ ಡಾಕ್ಟರ್ ಹೇಳ್ತಿದ್ದಾರೆ ಆದಿತ್ಯ ರಿಕವರ್ ಆಗೋಕ್ಕೆ ತುಂಬ ಟೈಮ್ ಬೇಕು ಅಂತ. ಅವನಿಗೆ ಆಸ್ಪತ್ರೆಯಲ್ಲಿ ಮಲಗಿರೋ ದಿನಾನು ಅವ್ನಿಗೆ ಹೀಗೆ ಮಾಡಿರೋರು ಫ್ರೀಯಾಗಿ ಓಡಾಡ್ತಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಾ ಇದೆ. ಸರ್, ಟೆನ್ಷನ್ ಯಾಕೆ ಮಾಡ್ಕೊತೀರಾ? ಆದಿತ್ಯ ಏನು ಪರ್ಮನೆಂಟ್ ಆಗಿ ಮಲಗಿಲ್ವಲ್ಲ. ಏನು ಮಾತು ಅಂತ ಆಡ್ತಿದ್ದೀರಾ? ಸಾರಿ ಸರ್, ಐ ಮೀನ್ ಆದಿತ್ಯ ಇವತ್ತಲ್ಲ ನಾಳೆ ಹುಷಾರಾಗಿ ಹೊರಗಡೆ ಬಂದೇ ಬರ್ತಾನೆ. ಆಮೇಲೆ ಅವನು ವಿಚಾರಿಸಿದ್ರಾಯ್ತು ಯಾರು ಅವನಿಗೆ ಈ ಥರ ಮಾಡಿದ್ದು ಅಂತೇಳಿ. ಅವಾಗ ನೀವು ಹೇಳ್ದಂಗೆ ಅವ್ರನ್ನ ಚೆನ್ನಾಗಿ ಬೆಂಡಕ್ಕೆ ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋಣ ಅಂತ ಹೇಳಿದೆ ಸರ್, ಅಷ್ಟೇ. ಫಸ್ಟ್ ಆದಿತ್ಯನ ಕಂಡೀಷನ್ ನೋಡೋಣ ಬನ್ನಿ. ಆದಿತ್ಯ ಕೈ ಪ್ರೆಸ್ ಮಾಡಿ.
ವಾಟಪ್ಪ ಏನಾಗ್ತಿದೆ? ಕಾಮ್ ಡೌನ್ ಆದಿತ್ಯ, ಕಾಮ್ ಡೌನ್. ಸಿಸ್ಟರ್, ಇವ್ರು ಯಾಕೆ ಇಂಜೆಕ್ಷನ್ ಹೊಡೆದು ಎದುರ್ಕೊಂತಾ ಇದ್ದಾರೆ? ಸರ್, ಇವ್ರಿಗೆ ಯಾರೋ ಇಂಜೆಕ್ಷನ್ ಕೊಟ್ಟು ಹೀಗಾಗಿರ್ಬೇಕು, ಅದಕ್ಕೆ ಇಂಜೆಕ್ಷನ್ ನೋಡಿದ್ರೆ ಹೀಗೆ ಎದುರ್ಕೊಂಡಿದ್ದಾರೆ. ಈ ಸ್ಥಿತಿಗೆ ತಂದಿರೋರು ಯಾರೇ ಆಗಿರ್ಲಿ, ನಾನವ್ರನ್ನ ಸುಮ್ಮನೆ ಬಿಡಲ್ಲ. ನಿನ್ಮೇಲೆ ಆಣೆ ಕಣೋ. ನೀವೇನೋ ಬೇಜಾರು ಮಾಡ್ಕೊಳ್ಬೇಡಿ ಅಮ್ಮ. ಡಾಕ್ಟ್ರನ್ನ ಮೀಟ್ ಮಾಡಿದ್ರಾ? ಆದಿತ್ಯನ ಪ್ರಾಣಕ್ಕೇನು ಅಪಾಯ ಇಲ್ಲ ಕಣೋ, ಆದ್ರೂ ಮುಂಚಿನ ಥರ ಆಗೋದಕ್ಕೆ ತುಂಬ ಕಷ್ಟ ಅಂತೆ. ಹ್ಞೂಮ್ಮ, ನಾನು ಡಾಕ್ಟ್ರನ್ನ ಮೀಟ್ ಮಾಡಿದೆ, ನನಗೂ ಬೇಜಾರಾಯ್ತು. ಯಾಕೆಲ್ಲ ಕಷ್ಟಗಳು ಒಂದ್ರ ಮೇಲೊಂದು ನಮಗೆ ಬರ್ತಿದ್ಯೋ ಗೊತ್ತಿಲ್ಲ. ಕಷ್ಟಗಳು ಬರ್ತಾ ಇರೋದಲ್ಲ ಸಾಕ್ಷಿ, ಕೊಡ್ತಾ ಇರೋದು. ನಮ್ಮಲ್ಲಿ ನಡೀತಿರೋ ಪ್ರತಿಯೊಂದು ಕೆಟ್ಟ ಘಟನೆಗಳು ಯಾರೋ ನಮ್ಮ ಶತ್ರುಗಳು ಬೇಕು ಅಂತಾನೆ ಮಾಡ್ತಾ ಇರೋದು. ಇನ್ಯಾರು ಹೀಗೆ ಮಾಡಕ್ ಸಾಧ್ಯ ಡ್ಯಾಡ್? ಅರ್ಪಿತಾ, ಚಿದಂಬರಂ ಮತ್ತೆ ಆ ರಂಜಿತ್. ನಾನು ಹೇಳೋದು ಕರೆಕ್ಟ್ ಅಲ್ವಾ ಧರಣೀಂದ್ರ? ಎಸ್ನ ಕರೆಕ್ಟ್ ಅಂತ ಹೇಗೆ ಹೇಳಕ್ಕಾಗುತ್ತೆ ಸರ್? ಆ ಚಿದಂಬರಂ, ಅರ್ಪಿತಾ ಮತ್ತೆ ರಂಜಿತ್ ಅವ್ರ ವಿರುದ್ಧ ಯಾವುದೇ ರೀತಿ ಸಾಕ್ಷಿ ಸಿಕ್ಕಿಲ್ವಲ್ಲ? ಆದಿತ್ಯನ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಿಮ್ಗೆ? ಬಟ್ ಅವನು ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿ ಇಲ್ವಲ್ಲ. ಆದಿತ್ಯನ್ ಬಿಟ್ಟು ಇನ್ನೂ ಒಂದು ಸಾಕ್ಷಿ ಇದೆ ಆರ್ಯ, ಆದ್ರೆ ನೀನ್ ಅದನ್ನ ನಂಬಬೇಕು ಅಷ್ಟೇ. ಆದಿತ್ಯನ ವಿಷಯದಲ್ಲಿ ನಿರೋಷ ಸ್ಟ್ರಾಂಗ್ ವಿಟ್ನೆಸ್ ಆಗೋ ಚಾನ್ಸಸ್ ಇದೆ. ಹೇಗೆ? ಆದಿತ್ಯ ಕಿಡ್ನಾಪ್ ಆದ ದಿನನೇ ಇವ್ರು ಬಂದು ಆದಿತ್ಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅವತ್ತೆಲ್ಲ ನಿರೋಷ ಆದಿತ್ಯನ ಜೊತೆಗೆ ಇದ್ಲು. ಸರ್, ಈ ಹುಡುಗಿ ಏನೋ ಹೇಳ್ತಾಳೆ ಅಂತೇಳಿ ನೀವು ಹಾಗೆ ಹೇಳ್ತಿದ್ದೀರಲ್ಲ ಸರ್? ಏನ್ ನಿಮ್ಮ ಮಾತಿನ ಅರ್ಥ? ನಾನು ನಿಮ್ಮ ಅಣ್ಣಂಗಿಗೆಲ್ಲ ಮಾಡಿದ್ದೀನಿ ಅಂತಲ್ಲ? ಇದರಿಂದ ನನಗೆ ಬೇಜಾರಾಗಲ್ಲ ಸರ್? ಇವ್ರ ಮಾತಿಗೆ ಕರಗಬೇಡ ಆರ್ಯ. ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಖಂಡಿತ ನಿರೋಷದ್ ಸುಳ್ಳು ಹೇಳ್ತಾ ಇಲ್ಲ. ಆದಿತ್ಯನ ಅರೆಸ್ಟ್ ಮಾಡಕ್ಕೆ ಇವ್ರು ಒಬ್ಬರೇ ಅಲ್ಲ ಹೋಗಿದ್ದು. ಡಿಪಾರ್ಟ್ಮೆಂಟ್ ಇಂದ ಇಬ್ಬರು ಪ್ರೀಸಿಗಳನ್ನು ಕಳಿಸಿದ್ದಾರೆ. ಆದಿತ್ಯ ಅವ್ರ ಕೈಗೆ ಸಿಕ್ಕಿಲ್ಲ ಪಾಪ. ಇವ್ರು ಅದನ್ನ ನಂಗೆ ಅವತ್ತೇ ರಿಪೋರ್ಟ್ ಮಾಡಿದ್ರು. ಆರ್ಯ, ನಿರೋಷ ಯಾಕೆ ಇವ್ರ ಮೇಲೆ ಸುಳ್ಳು ಹೇಳ್ತಾಳೆ? ಮತ್ತೆ ಆ ಪಿಸಿಗಳು ಸುಳ್ಳು ಹೇಳಿದ್ರು ಅಂತ ಹೇಳ್ತಿದ್ಯಾ? ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಸಾಕ್ಷಿ? ಇವ್ರು ನನಗೆ ಮುಂಚೆಯಿಂದನೂ ಗೊತ್ತಿದ್ದಾರೆ. ಇವರು ಒಬ್ಬ ಸಿನ್ಸಿಯರ್ ಆಫೀಸರ್. ನೋಡಿ ಧರಣೀಂದ್ರ, ಸಿಸ್ಟರ್ ಪರವಾಗಿ ನಾನು ಸಾರಿ ಕೇಳ್ತೀನಿ. ಇನ್ಸ್ಪೆಕ್ಟರ್, ನಿಮ್ಗೊಂದು ವಿಷಯ ಹೇಳಿ ಮರ್ತಿದ್ದೆ. ಅವ್ನ ಮೈಂಡು ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇರೋದು ಅವ್ನ ಮೈಂಡ್ ರೀಡಿಂಗ್ ಇಂದ ನಮ್ಗೆ ಗೊತ್ತಾಗಿದೆ. ಹೌದಾ? ಅವ್ನ ಹೆದ್ಮೇಲೆ ನಾವು ಸ್ವಲ್ಪ ಮಾತಾಡಿಸ್ಬೋದಾ? ಏನಾದರೂ ಕ್ಲೂ ಸಿಗ್ಬೋದು. ನಾಟ್ ಅಟ್ ಆಲ್. ಅವ್ರಿಗೆ ನಿದ್ರೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಸುಮ್ಮನೆ ನೀವು ಹೋಗಿ ಅವ್ರಿಗೆ ತೊಂದರೆ ಮಾಡಬೇಡಿ. ಡಾಕ್ಟರ್, ನಾನೊಂದು ತಾಯಿ, ಅವನ ಜೊತೆ ನಾನು ಇರ್ತೀನಿ. ನೋಡಿ ಮೇಡಮ್, ನಮ್ಮ ಸ್ಟಾಫ್ ನರ್ಸು ನಿಮ್ಮ ಮಗನ ಚೆನ್ನಾಗಿ ನೋಡ್ಕೊತಾರೆ. ನೀವಿಲ್ಲಿ ಇದ್ದೇನು ಮಾಡ್ತೀರಾ? ನೀವು ಮನೆಗೆ ಹೋಗಿ. ಅದು ಹಾಗಲ್ಲ ಸರ್, ಅವನೊಬ್ಬನೇ ಇರೋದಕ್ಕಿಂತ ನಾವ್ಯಾರಾದ್ರೂ ಒಬ್ಬರೇ ಇದ್ರೆ ಸೇಫ್ಟಿ ಅಲ್ವಾ? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿಗೆ ಒಬ್ಬ ಪಿಸಿನ ಹಾಕ್ಸಿದ್ದೀನಿ. ಹೌದು ಅರ್ಥವ್ರೆ, ನಾವೀಗ ಮನೆಗೆ ಹೋಗೋಣ. ಆರ್ಯ ಹೇಳಿದ್ಮೇಲೆ ಮತ್ತೆ ಮಾಡೋಣ. ಬೇಟಿ, ಅರೆ ಏಕೆ ಬೇಟಿ, ನಿಮ್ಗೆ ಏನಾಗಿದೆ? ಮೊದ್ಲು ನಿಮ್ಗೆ ಏನಾಗಿದೆ ಅಂತ ಹೇಳಿ ಚಾಚಾ. ಅಷ್ಟು ಒರಟಾಗಿ ಮಾತಾಡಿ ನನ್ನ ಆಸ್ಪತ್ರೆಯಿಂದ ಯಾಕೆ ಕರ್ಕೊಂಡ್ ಬಂದ್ರಿ? ಮತ್ತೆ ಏನ್ ಮಾಡ್ಬೇಕು ಬೇಟಿ? ನಿಮ್ದು 3 ಹೊತ್ತು ಆದಿತ್ಯ ಆದಿತ್ಯ ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು ಹೇಳು? ಆದಿತ್ಯನ ನಾನು ಇಷ್ಟಪಡ್ತಿರೋ ವಿಷಯ ಫಸ್ಟ್ ಟೈಮ್ ನಿಮ್ಮ ಹತ್ರ ಹೇಳಿದಾಗ ಎಷ್ಟು ಸಂತೋಷ ಪಟ್ಟಿದ್ರಿ. ಅಂತ ಹುಡುಗ ಸಿಗಕ್ಕೆ ನೀನ್ ಎಷ್ಟು ಪುಣ್ಯ ಮಾಡಿದ್ಯಾ ಅಂತಾನು ಹೇಳಿದ್ರಿ. ಆದ್ರೆ ಇವತ್ತು ಅವನನ್ನ ಕಂಡ್ರೆ ಯಾಕೆ ಆಗ್ತಿಲ್ಲ ನಿಮ್ಗೆ? ನಮ್ಗೆ ದ್ವೇಷ ಇರೋದು ಆದಿತ್ಯ ಮೇಲೆ ಅಲ್ಲ ಬೇಟಿ, ಅವನು ನಸೀಬ್ ಮೇಗೆ. ಇಷ್ಟ ದಿನ ಪೊಲೀಸು, ಕೇಸು, ಕೋರ್ಟು ಅಂತ ಓಡಾಡ್ಕೊಂಡಿದ್ದ. ಈಗ ನೋಡಿದ್ರೆ ಅವನು ಜಿಂದಗಿನ ದೇವ್ರ ಕೈಗೆ ಕೊಟ್ಟು ಮಸಾಣಕ್ಕೆ ಹೋಗಕ್ಕೆ ದಿನ ಎಣಿಸ್ತಾ ಇದ್ದಾನೆ. ಅಂತವನ್ಗೆ ಮಗಳು ಕೊಡಕ್ಕೆ ಯಾವ ಅಪ್ಪನೂ ಒಪ್ಪೋದಿಲ್ಲ ಬೇಟಿ. ಒಪ್ಪಲ್ವಾ? ಆಯ್ತು, ಆದಿ ಆಸ್ಪತ್ರೆಯಲ್ಲಿದ್ದಾನೆ. ಅವನು ಉಳಿತಾನೋ ಇಲ್ವೋ ಅನ್ನೋದು ತಾನೇ ನಿಮ್ ಪ್ರಾಬ್ಲಮ್ಮು. ಅವನನ್ನ ಮದ್ವೆ ಆಗಕ್ಕಾಗಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕ್ಲಿ? ನಾನು ಏನಾದ್ರೂ ಮಾಡ್ಕೊಂಡು ಸತ್ತೋಗ್ತೀನಿ. ಬೇಟಿ, ಚಾಚಾ ನೀವು ಬಿಡು ಬೇಟಿ. ಬೇಟಿ,
ಆದಿತ್ಯ ಬದುಕಿದ್ರು ಅವನ ಜೊತೆ ನಿಖಾ ಮಾಡಕ್ ಆಗಕ್ಕಿಲ್ಲ ಬೇಟಿ. ಅದೇ ಯಾಕೆ? ನಿಂದು ಆದಿತ್ಯ ಲವ್ ಕಟ್ ಮಾಡ್ಬೇಕಂತ ನಿಮ್ ತಂದೆ ಹೇಳಿದ್ದಾರೆ ಬೇಟಿ. ಏನ್ ಹೇಳ್ತಿದ್ದೀರಾ ಚಾಚಾ ನೀವು? ನಮ್ ತಂದೆ ಮೀಟ್ ಮಾಡಿದೀರಾ? ಅದು ಫೋನ್ ಮಾಡಿದ್ರು, ಫೋನ್ನಲ್ಲಿ ಮಾತಾಡಿದೀನಿ ಬೇಟಿ. 20 ವರ್ಷದಿಂದ ನನ್ನ ನೋಡಕ್ ಬರ್ದೇ ಇರೋ ನನ್ನ ತಂದೆ ಹೀಗಿದ್ದಕ್ಕಿದ್ದಾಗ ಬಂದು ನನ್ ಲವ್ ಬ್ರೇಕಪ್ ಮಾಡಿ ಅಂತ ಹೇಳಕ್ ಹೇಗ್ ಸಾಧ್ಯ? ಬೇಟಿ, ನೀನು ನಿಮ್ಮ ತಂದೆಗೆ ನೋಡಿಲ್ಲ ಅಷ್ಟೇ, ಅವರು ನಿನ್ಗೆ ನೋಡಿದ್ದಾರೆ ಬೇಟಿ. ಹಾಗಾದ್ರೆ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಅದು ಬೇಟಿ, ಅದು ಲೋಕಲ್ ನಂಬರ್ ಬೇಟಿ, ಅದಕ್ಕೆ ಮಾಡಿದ್ರೆ ಅವ್ರು ಸಿಕ್ಕಕ್ಕಿಲ್ಲ. ಮತ್ತೆ ನನ್ನ ನೋಡಕ್ ಯಾಕೆ ಬಂದಿಲ್ಲ ಅವರು? ಚಾಚಾ, ನೀವ್ ನನ್ನ ಹತ್ರ ಪೂರ್ತಿ ನಿಜ ಹೇಳ್ತಿಲ್ಲ. ನಿಜ ಹೇಳಿ ಏನಾಯ್ತು ಅಂತ. ಅದು ಏನೋ ಮಜ್ಬೂರಿ ಬೇಟಿ, ಅವ್ರು ನನಗೆ ಫೋನ್ ಮಾಡಿಲ್ಲ. ಮತ್ತೆ ಸುಳ್ಳು ಹೇಳಿದ್ರಾ? ನಾನು ಯಾಕೆ ಸುಳ್ಳು ಹೇಳ್ಬೇಕು ಬೇಟಿ? ಅದು ನಿನ್ನ ಬಗ್ಗೆ ಅವರೆಲ್ಲ ತಿಳ್ಕೊಂಡಿದ್ದಾರೆ, ಆದಿತ್ಯ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಅವರು ಹೇಳಿದ್ದಾರೆ ನನಗೆ ಕರೆಸಿ, ನಮ್ದು ಮಗಳಿಗೆ ಆದಿತ್ಯ ಬೇಡ, ಚಂದಾಗಿ ಓದಿರೋ ಸಾಹುಕಾರ ಹುಡುಗನ ಜೊತೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬೇಟಿ. ನಿಮ್ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಿಲ್ಲ. ನನ್ನ ಆದಿತ್ಯನ ಪ್ರೀತಿ ಮುರಿಯೋದಕ್ಕೆ ನೀವ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ಅರೆ ಬೇಟಿ, ನಮ್ದು ಯಾಕೆ ಸುಳ್ಳು ಹೇಳ್ಬೇಕು ನಿನ್ಗೆ? ಹಾಗಾದ್ರೆ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿ, ಅವ್ರ ಹತ್ರ ಹೇಳ್ತೀನಿ, ನನಗೆ ನಿಮ್ಮ ಆಸ್ತಿ, ಅಂತಸ್ತು, ಹೆಸರು ಯಾವುದು ಬೇಡ, ಆದಿತ್ಯನ ಜೊತೆ ಬದುಕೋಕೊಂದು ಅವಕಾಶ ಮಾಡ್ಕೊಡಿ ಅಂತ. ನಡೀರಿ. ಅರೆ ಬೇಟಿ, ನಿಮ್ದು ಅಬ್ಬ ಜಾನ್ ಬೇರೆ ಮದುವೆ ಆಗಿ ಅವ್ರಿಗೆ ಬೀವಿ ಬಚ್ಚೆ ಎಲ್ಲ ಇದ್ದಾರೆ ಬೇಟಿ.